ಆಶೀರ್ವಾದ ಅನ್ನೋ ಕೂಸನ್ನು ಎರೆಗೆ ಹೋಗ್ತೀರಾ. You're going to take a birth of a baby of prosperity. ಒಂದು ಮಗುವಿನ ಐಶ್ವರ್ಯವನ್ನು ಹೊರಗಡೆ ತರ್ತೀರಾ. You're going to reintroduce to this world who you are, who is the God is within you. ನಿನ್ನೊಳಗಿರುವ ದೇವರು ಯಾರು, ನಿನ್ನೊಳಗಿರುವ ಕರ್ತನು ಯಾರು, ನೀನು ಎಲ್ಲ ಆಶೀರ್ವಾದಗಳನ್ನ ಹೇಗೆ ಹೊತ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ದೇವರ ಆಶೀರ್ವಾದಕ್ಕೆ ಕೀವರ್ಡ್ ಇವತ್ತು ನಾನು ನಿಮ್ಗೆ ತೋರಿಸಿದ್ದೇನೆ. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೇ ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಹೇಳಿದ ಆ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿರಬೇಕು. ಇವುಗಳ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ನಿಮ್ಮ ಕೈಗಳಿಗೆ ಜ್ಞಾಪಕಾರ್ಥವಾಗಿ ಕಟ್ಟಿಕೊಳ್ಳಬೇಕು. ನಿಮ್ಮ ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ನಿಮ್ಮ ಮನೆ ಬಾಗಿಲ ಮೇಲೂ ತಲೆ ಬಾಗಿಲುಗಳ ಮೇಲೂ ಬರೆಯಬೇಕು. ಆಗ ಫಸ್ಟ್ ಹೇಳ್ತಾರೆ ದೇವರು, ನನ್ನನ್ನು ಅರಿ, ನೋ ಮೀ, ದೆನ್ ಲವ್ ಮೀ, ನನ್ನನ್ನು ಅರ್ಥಕೋ ಅಂತ ಹೇಳ್ತಾರೆ. ನಾನೇ ನಿನ್ನ ದೇವರು. ಇಷ್ಟು ಮಾಡಬೇಕಾದ್ರೆ ಅಪ್ಪ ಹೇಳ್ತಾರೆ, ಕಟ್ಟದೇ ಇರುವ ಪಟ್ಟಣ, ಉತ್ತಮವಾದ ವಸ್ತುಗಳಿಂದ ತುಂಬಿದ ಮನೆಗಳು, ತೋಡದೇ ಇರುವ ಬಾವಿಗಳು, ನಡೆದೇ ಇರುವ ಮರಗಳು, ಎಣ್ಣೆ ಮರಗಳು, ಎಲ್ಲ ವಿಧವಾದ ದ್ರಾಕ್ಷಿ ಹಣ್ಣುಗಳಿಂದ ನಿಮಗೆ ಕೊಡ್ತೀನಿ. ಇವುಗಳನ್ನ ಅನುಭವಿಸಿ ನೀವು ತೃಪ್ತರಾಗುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ. ದಿಸ್ ದ ಕವನೆಂಟ್. ಆಗ ಕವನೆಂಟ್ ಅಂದರೆ ಏನು? ಒಡಂಬಡಿಕೆ ಅಂದರೆ ಮನುಷ್ಯನಿಗೂ ದೇವ್ರಿಗೊಂದು ಒಪ್ಪಂದ. ದೇವ್ರು ಒಂದು ಒಪ್ಪಂದ ಮಾಡ್ಕೊಳ್ತಾನೆ ನಮ್ಮ ಹತ್ರ. ಬಾ ಇಬ್ಬರು ಕುತ್ಕೊಂಡು ಒಪ್ಪಂದ ಮಾಡ್ಕೊಳ್ಳೋಣ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರೆ ಬಾ ಕುತ್ಕೋ, ವಾ ಬೆಳಕಾಡುವ ಒಕಾರವು, ಬಾ ನಿನ್ನ ಜೊತೆ ಕುತ್ಕೊ, ಡೀಲ್ ಮಾಡೋಣ.